ಇಡೀ ವಿಶ್ವದ ಚಿತ್ತ ಭಾರತದತ್ತ ನೆಟ್ಟಿದೆ. ಆ ಒಂದು ಐತಿಹಾಸಿಕ ಕ್ಷಣಕ್ಕೋಸ್ಕರ ಭಾರತದ 140 ಕೋಟಿ ಜನರು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಗೆದ್ದು ಬಾ ಇಸ್ರೋ ಅಂತ ಹೇಳ್ತಾ ಇದ್ದಾರೆ. ಭಾರತಕ್ಕೆ ಹೆಮ್ಮೆಯ ಕ್ಷಣ ಇದು. ಬಾಹ್ಯಾಕಾಶದ ವಿಚಾರದಲ್ಲಿ ಒಂದು ದೊಡ್ಡ ಮೈಲಿಗಲ್ಲನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಭಾರತ ಕ್ಷಣಗಣನೆಯನ್ನ ಎಣಿಸ್ತಾ ಇದೆ. ಚಂದ್ರನ ಮೇಲೆ ವಿಕ್ರಮ್ ಪದಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಕೆಲವೇ ಹೊತ್ತು ಇರುವಂಥದ್ದು. ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿಲಿಕ್ಕೆ ಸನ್ನದ್ಧವಾಗಿದೆ ಭಾರತ. ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿದ ಮೊದಲ ದೇಶ ಎಂಬ ಕೀರ್ತಿಗೂ ಕೂಡ ಭಾರತ ಪಾತ್ರ ಆಗುತ್ತೆ. ಚಂದ್ರ ಚುಂಬನಕ್ಕೆ ವಿಕ್ರಮ್ ಲ್ಯಾಂಡರ್ ರೆಡಿ ಆಗಿದೆ. ಚಂದ್ರನ ಮೇಲೆ ಇಳಿಲಿಕ್ಕೋಸ್ಕರ ಸಂಜೆ 5:47ರಿಂದ ಲ್ಯಾಂಡಿಂಗ್ ಪ್ರಕ್ರಿಯೆ ಶುರುವಾಗುತ್ತೆ. ಸಂಜೆ 5:47ರಿಂದ ಚಾಲೆಂಜಿಂಗ್ ಮಿನಿಟ್ಸ್ ಆರಂಭವಾಗುತ್ತೆ. ಒಟ್ಟಾರೆ 17 ನಿಮಿಷ ಇರುತ್ತೆ ಲ್ಯಾಂಡಿಂಗ್ ಪ್ರಕ್ರಿಯೆ. ಆ 17 ನಿಮಿಷ ಇದೆಯಲ್ಲ, ಕ್ರೂಷಿಯಲ್ ಟೈಮಿಂಗ್ಸು ಅದು. ಆ 17 ನಿಮಿಷ ಅನ್ನುವಂಥದ್ದು ತುಂಬಾ ಚಾಲೆಂಜಸ್ ಇರುತ್ತೆ. ಆ 17 ನಿಮಿಷದಲ್ಲೇ ಸಂಪೂರ್ಣವಾಗಿ ಚಂದ್ರಯಾನ 3ನ ಯಶಸ್ಸು ಅಡಗಿರುತ್ತೆ. ಸಂಜೆ 6:04ಕ್ಕೆ ಚಂದ್ರನ ಮೇಲೆ ಇಳಿಯಲಿರುವಂಥದ್ದು ಲ್ಯಾಂಡರ್. ಅದರ ಕಂಪ್ಲೀಟ್ ಆದಂತಹ ಲ್ಯಾಂಡಿಂಗ್ ಆಗುವಂತ ನೇರ ದೃಶ್ಯಾವಳಿಗಳು ಈ ಬಾರಿ ನಮಗೆ ಸಿಗ್ತಾ ಇದೆ. ಎಲ್ಲಾ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿದೆ ಇಸ್ರೋ. ಅದರ ನೇರ ದೃಶ್ಯಾವಳಿಗಳನ್ನ ಕಣ್ತುಂಬಿಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದ್ವಿ 17 ಮಿನಿಟ್ಸ್ ಅನ್ನುವಂಥದ್ದು ತುಂಬಾ ಚಾಲೆಂಜಿಂಗು, ತುಂಬಾ ಕ್ರೂಷಿಯಲ್ ಮೂಮೆಂಟ್. ಈ ಚಂದ್ರಯಾನ 2 ಕೂಡ ಆಲ್ಮೋಸ್ಟ್ ಸಕ್ಸಸ್ ಆಗಿತ್ತು. ಜಸ್ಟ್ 500 ಮೀಟರ್ಸ್ ಇರುವಂತ ಸಂದರ್ಭದಲ್ಲಿ ಫೇಲ್ಯೂರ್ ಆಗಿತ್ತು. ಸೊ ಆ ಒಂದು ಫೇಲ್ಯೂರ್ ಈ ಬಾರಿ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರನೇ ಚಂದ್ರಯಾನ 3ನಲ್ಲಿ ಸಾಕಷ್ಟು ಚೇಂಜಸ್ ಗಳನ್ನ ಮಾಡಲಾಗಿದೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಚಂದ್ರಯಾನ 2 ಇತ್ತಲ್ಲ, ಸಕ್ಸಸ್ಫುಲ್ ಡಿಸೈನ್ ಮಾಡ್ಯೂಲ್ ಅನ್ನ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಫೇಲ್ಯೂರ್ ಡಿಸೈನ್ ಅನ್ನ ಅನುಸರಿಸಿ ಇಲ್ಲಿ ರೆಡಿ ಮಾಡಲಾಗಿರುವಂಥದ್ದು ಚಂದ್ರಯಾನ 3 ಅನ್ನ ನಾನಾ ರೀತಿಯಾದಂಥ ಚೇಂಜಸ್ ಅನ್ನ ಮಾಡಲಾಗಿದೆ. ಚಂದ್ರನಿಂದ 30 ಕಿಲೋಮೀಟರ್ ಎತ್ತರದಲ್ಲಿ ಅಡ್ಡಲಾಗಿರುತ್ತೆ ಲ್ಯಾಂಡರ್. ಇದು ನಾವು ಆತಂಕದ ಆ ಚಾಲೆಂಜ್ ಇರುವಂತ 17 ನಿಮಿಷದ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಲ್ಯಾಂಡರ್ ಕೆಳಕ್ಕೆ ಇಳಿಯುವಾಗ ನೇರಗೊಳ್ಬೇಕು. ನಾವು ಅವಾಗ್ಲೇನೂ ಕೂಡ ಹೇಳ್ತಾ ಇದ್ವಿ 8 ಗಂಟೆ ನ್ಯೂಸ್ನಲ್ಲಿ. ಈ ಲ್ಯಾಂಡರು ಇನ್ನೇನು ಚಂದ್ರನ ಮೇಲೆ 30 ಕಿಲೋಮೀಟರ್ ದೂರ ಇರುವಂತ ಸಂದರ್ಭದಲ್ಲಿ ಅದು ಯಾವ ರೀತಿಯಾಗಿ ಇಳಿತಾ ಇರುತ್ತೆ ಅಂದ್ರೆ, ಹಾರಿಜಾಂಟಲ್ ಅಲ್ಲಿ ವಿಮಾನ ಯಾವ ರೀತಿಯಾಗಿ ಇಳಿಯುತ್ತಲ್ಲ ಭೂಮಿ ಮೇಲೆ ಇಳಿಯುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಇಳಿತಾ ಇರುತ್ತೆ. ಲ್ಯಾಂಡರ್ನ 4 ಇಂಜಿನ್ ಅನ್ನ ಬಳಸಿ ವೇಗವನ್ನ ತಗ್ಗಿಸಲಾಗುತ್ತೆ. ಚಂದ್ರನಿಂದ 30 ಕಿಲೋಮೀಟರ್ ಮೇಲೆ ಇರುವಂತಹ ಸಂದರ್ಭದಲ್ಲಿ 4 ಇಂಜಿನ್ಗಳು ಆಕ್ಟಿವ್ ಆಗ್ತವೆ. ಅವಾಗ ಇತರ 8 ಇಂಜಿನ್ ಬಳಸಿ ದಿಕ್ಕನ್ನ ಬದಲಿಸಬೇಕಾಗಿರುತ್ತೆ. ನಾನಾ ರೀತಿಯಾದಂತಹ ಸವಾಲುಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಕೊನೆಯ 17 ನಿಮಿಷಗಳಲ್ಲಿ 6000 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಚಂದ್ರನಿಂದ ಮೇಲೆ ಒಂದು 30 ಕಿಲೋಮೀಟರ್ ದೂರ ಇರುವಂತಹ ಸಂದರ್ಭದಲ್ಲಿ 30 ಕಿಲೋಮೀಟರ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ ಅಲ್ಲಿನ ಸಿಚುಯೇಷನ್. ಆ ಚಂದ್ರಯಾನ 3 ಆ ಒಂದು ನೌಕೆಯನ್ನ ಇಳಿಸುವಂತ ನಿಟ್ಟಿನಲ್ಲಿ, ವಿಕ್ರಮ್ ಲ್ಯಾಂಡರ್ ಅನ್ನ ಇಳಿಸುವಂತ ನಿಟ್ಟಿನಲ್ಲಿ ಎಂಜಿನ್, ಇಂಧನ, ದೂರದ ಲೆಕ್ಕಾಚಾರ ಪ್ರತಿಯೊಂದನ್ನು ಕೂಡ ಲೆಕ್ಕ ಹಾಕ್ತಾ ಹೋಗಲಾಗುತ್ತೆ. ಲ್ಯಾಂಡಿಂಗ್ ಸ್ಥಳವನ್ನ ಪರಿಶೀಲಿಸಿ ಇಳಿಬೇಕಾಗುತ್ತೆ. ಲ್ಯಾಂಡರ್, ವಿಕ್ರಮ್ ಲ್ಯಾಂಡರ್ ಇದೆಯಲ್ಲ, ಆ ಒಂದು ಲ್ಯಾಂಡ್ ಆಗುವಂತ ಸ್ಥಳ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಫಸ್ಟ್ ಕ್ಲಾರಿಟಿಯನ್ನ ತೆಗೆದುಕೊಳ್ತಾರೆ. ಒಂದು ಆರ್ಬಿಟರ್ ಇಂದನೂ ಕೂಡ ಕ್ಲಾರಿಟಿ ಸಿಗುತ್ತೆ, ವಿಕ್ರಮ್ ಲ್ಯಾಂಡರ್ ಇಂದನೂ ಕೂಡ ಕ್ಲಾರಿಟಿ ಸಿಗುತ್ತೆ. ಓಕೆ, ಅದು ಯೋಗ್ಯವಾಗಿದೆಯಾ, ಇಳಿಸ್ಬೋದಾ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ವಾ ಇಳಿಸಿದಂಥ ಸಂದರ್ಭದಲ್ಲಿ, ಅದರ ಒಂದು ಲೆಕ್ಕಾಚಾರ ಹಾಕೊಳ್ತಾರೆ. ಈ ಹಂತದಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರ್ದು. ಯಾವುದೇ ವ್ಯತ್ಯಾಸ ಆಗದ ರೀತಿಯಲ್ಲಿ, ಯಾವುದೇ ಪ್ರಾಬ್ಲಮ್ ಇರದ ರೀತಿಯಲ್ಲಿ ಆ ಸಿಚುಯೇಷನ್ ನೋಡಿಕೊಂಡು ವಿಕ್ರಮ್ ಲ್ಯಾಂಡರ್ ಅನ್ನ ಲ್ಯಾಂಡ್ ಮಾಡಲಾಗುತ್ತೆ. ಸೊ ಹೀಗಾಗಿನೇ ಆ 17 ನಿಮಿಷ ನಡೆಯುವಂತ ಒಟ್ಟಾರೆ ಪ್ರಕ್ರಿಯೆ ತುಂಬಾ ಸವಾಲಿನಿಂದ ಕೂಡಿರುತ್ತೆ. ಈ 17 ನಿಮಿಷದಲ್ಲೇ ಪ್ರಮುಖವಾಗಿ ಅಡಗಿಕೊಂಡಿರುವಂಥದ್ದು ಚಂದ್ರಯಾನ 3ನ ಯಶಸ್ವಿ ಅನ್ನುವಂಥದ್ದು. 17 ನಿಮಿಷವನ್ನ ಆತಂಕದ ನಿಮಿಷ ಅಂದ್ರೆ ಸವಾಲಿನ ನಿಮಿಷ ಅಂತ ಕರೆಯುತ್ತೆ ಇಸ್ರೋ. ಬಿಕಾಸ್ ಅಷ್ಟೊಂದು ಕ್ರೂಷಿಯಲ್ ಮೂಮೆಂಟ್ ಆಗಿರುತ್ತೆ ಅದು. ಬಿಕಾಸ್ 3,84,000 ಕಿಲೋಮೀಟರ್ ಭೂಮಿಯಿಂದ ಚಂದ್ರನಲ್ಲಿ ಇರುವಂತ ದೂರ. ಅಷ್ಟು ದೂರ ಹೋಗಿ ಅಂದ್ರೆ ಫಸ್ಟ್ ಲಾಂಚ್ ಆದಂತ ಸಂದರ್ಭದಲ್ಲಿ ಒಂದು ಬೇರೆ ವೇಗ ಇರುತ್ತೆ. ಚಂದ್ರನ ಕಕ್ಷೆಯಲ್ಲಿ ಸುತ್ತುವಂತ ಸಂದರ್ಭದಲ್ಲಿ ಒಂದು ಬೇರೆ ವೇಗ ಇರುತ್ತೆ. ಚಂದ್ರನ ಹತ್ರ ಇಳಿಯುವಂತ ಸಂದರ್ಭದಲ್ಲಿ ಅದು ಬೇರೆ ವೇಗ ಇರುತ್ತೆ. ಈ ವೇಗವನ್ನ ಕಡಿಮೆ ಮಾಡ್ತಾ 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 ನಂತರ ಲ್ಯಾಂಡ್ ಆಗ್ಬೇಕಾಗತ್ತೆ. ಸೊ ಹೀಗಾಗಿನೇ ಸಾಫ್ಟ್ ಲ್ಯಾಂಡಿಂಗ್ ಅನ್ನುವಂಥದ್ದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ ಯಾವುದೇ ದೇಶಕ್ಕಾದ್ರೂ ಕೂಡ ಅಷ್ಟೇ. ಇದುವರೆಗೂ ಚಂದ್ರನ ಮೇಲೆ ಸುಮಾರು 12 ದೇಶಗಳು ಪ್ರಯತ್ನ ಪಟ್ಟಿರುವಂಥದ್ದು ಸಾಫ್ಟ್ ಲ್ಯಾಂಡಿಂಗ್ ಮಾಡುವಂತ ನಿಟ್ಟಿನಲ್ಲಿ. ಆದ್ರೆ ಸಕ್ಸಸ್ ಆಗಿರೋದು ಬರೀ 3 ದೇಶಗಳು, ಚೀನಾ, ಅಮೆರಿಕ, ರಷ್ಯಾ ಬಿಟ್ರೆ ಇನ್ಯಾವುದೇ ದೇಶ ಕೂಡ ಸಕ್ಸಸ್ ಆಗಿಲ್ಲ. ಸೊ ಇವತ್ತು ಭಾರತ
ಚಂದ್ರನಲ್ಲಿ ಇಳಿದಂತ ಸಂದರ್ಭದಲ್ಲಿ 4ನೇ ದೇಶ ಅನ್ನುವಂತ ಒಂದು ಕೀರ್ತಿಗೆ ಪಾತ್ರ ಆಗುತ್ತೆ. ಈ ಲ್ಯಾಂಡಿಂಗ್ ಅನ್ನುವಂಥದ್ದು ಇದೆಯಲ್ಲ, ಲ್ಯಾಂಡಿಂಗ್ ನಂತರ ಏನು ಅನ್ನುವಂಥ ಒಂದು ಸಹಜವಾದಂಥ ಕುತೂಹಲ ನಿಮಗೂ ಕೂಡ ಇರುತ್ತೆ. ಏನು ಲ್ಯಾಂಡ್ ಮಾಡಿಬಿಟ್ರೆ ಒಂದು ಸಕ್ಸಸ್ ಅಂತ ನೀವು ಅನ್ಕೊಳ್ತಿರ್ತೀರ. ಅಲ್ಲ, ವಿಕ್ರಮ್ ಲ್ಯಾಂಡರ್ ಪಕ್ಕದ ಉಪಕರಣ ತೆರೆದುಕೊಳ್ಳುತ್ತೆ. ವಿಕ್ರಮ್ ಲ್ಯಾಂಡರ್ ಪಕ್ಕದ ಉಪಕರಣ ಅಂದ್ರೆ ವಿಕ್ರಮ್ ಲ್ಯಾಂಡರ್ ಇರ್ತಲ್ಲ, ಈಗ ನಿಮ್ಗೆ ತೋರಿಸ್ತಾ ಇದೀವಲ್ಲ ಫ್ಲಾಗ್ ಇರುವಂತ ಒಂದು ಉಪಕರಣ, ಅದು ವಿಕ್ರಮ್ ಲ್ಯಾಂಡರ್. ಆ ವಿಕ್ರಮ್ ಲ್ಯಾಂಡರ್ ನಲ್ಲಿ ಒಂದು ಬಾಗಿಲಿರುತ್ತೆ, ಅಂದ್ರೆ ಒಂದು ರೋಪ್ ತರ ಮಾಡಲಾಗಿರುವಂಥದ್ದು. ಆ ಬಾಗಿಲು ಓಪನ್ ಆಗುತ್ತೆ. ಆ ಬಾಗಿಲು ಓಪನ್ ಆಗ್ತಿದ್ದ ಹಾಗೆ ಪ್ರಜ್ಞಾನ್ ರೋವರ್ ಕೆಳಗಿಳಿಯುತ್ತೆ. ಪ್ರಜ್ಞಾನ್ ರೋವರ್ ಇದೆ ಇಲ್ಲಿ. ಮೇನ್ ಆಗಿ ಚಂದ್ರಯಾನ 3 ಅಂದ್ರೇನೆ ಈ ಪ್ರಜ್ಞಾನ್ ರೋವರ್ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಆ ಪ್ರಜ್ಞಾನ್ ರೋವರ್ ಅನ್ನ ಚಂದ್ರನ ಮೇಲೆ ಇಳಿಸುವಂತ ನಿಟ್ಟಿನಲ್ಲೇ ಚಂದ್ರಯಾನ 3 ಅನ್ನ ಕೈಗೊಳ್ಳಲಾಗಿರುವಂಥದ್ದು. 26 kg ತೂಕ ಇದೆ ಪ್ರಜ್ಞಾನ್ ರೋವರ್. ಈ ಒಂದು ವಿಕ್ರಮ್ ಲ್ಯಾಂಡರ್ ಟೋಟಲ್ ಆಗಿ 1750 kg ತೂಕ ಇದ್ರೆ ಪ್ರಜ್ಞಾನ್ ರೋವರ್ ಆ ವಿಕ್ರಮ್ ಲ್ಯಾಂಡರ್ ಒಳಗಡೆ ಇದೆಯಲ್ಲ ಅದು 26 kg ತೂಕ ಇರುವಂಥದ್ದು. ಈ ಒಂದು ವಿಕ್ರಮ್ ಲ್ಯಾಂಡರ್ ನಲ್ಲಿ ಒಂದು 3 ಪೇಲೋಡ್ಸ್ಗಳಿದಾವೆ ಮತ್ತು ಒಂದ್ ಕಡೆ ಈ ಪ್ರಜ್ಞಾನ್ ರೋವರ್ ನಲ್ಲಿ 2 ಪೇಲೋಡ್ಸ್ಗಳು ಇರುವಂಥದ್ದು, ಒಂದು ನಾಸಾದ್ದು ಕೂಡ ಸೇರಿರುವಂಥದ್ದು. ಈ ಪ್ರಜ್ಞಾನ್ ರೋವರ್ ಅಲ್ಲಿ 6 ಚಕ್ರ ಇದಾವೆ. ಆ 6 ಚಕ್ರ ಇರುವಂತ ಪ್ರಜ್ಞಾನ್ ರೋವರ್ ಇಳಿಯುವಂತ ಸಂದರ್ಭದಲ್ಲಿ ಭಾರತದ ಬಾವುಟ ಇಸ್ರೋ ಸಿಂಬಲ್ ಅನ್ನ ಅಲ್ಲಿ ನೆಡಲಿರುವಂಥದ್ದು. ಚಂದ್ರನಲ್ಲಿ ತ್ರಿವರ್ಣ ಧ್ವಜ, ಇಸ್ರೋ ಲಾಂಛನವನ್ನ ನೆಡುತ್ತೆ ರೋವರ್. ಹಾಗೆ ಅದು ಸಾಗುವಂತ ಸಂದರ್ಭದಲ್ಲಿ 14 ದಿನಗಳ ಕಾಲ ಚಂದ್ರನ ಮೇಲೆ ಸುತ್ತುತ್ತಲ್ಲ, ಅಲ್ಲಿನ ವಾತಾವರಣ ಹೇಗಿದೆ, ಚಂದ್ರನ ಬಗ್ಗೆ ಆ ಕುತೂಹಲದ ಬಗ್ಗೆ ಒಂದು ಅಧ್ಯಯನ ಮಾಡುತ್ತಲ್ಲ, ಆ ಸಂದರ್ಭದಲ್ಲಿ ಅದೆಲ್ಲೆಲ್ಲಿ ಹೋಗುತ್ತೆ, ಅದೆಲ್ಲೆಲ್ಲಿ ಸಾಗುತ್ತೆ, ಆ 6 ಚಕ್ರಗಳು ಎಲ್ಲೆಲ್ಲಿ ನಡೆಯುತ್ತೆ, ಅದೆಲ್ಲ ಕಡೆನೂ ಕೂಡ ಇಸ್ರೋ ಅನ್ನುವಂಥ ಪ್ರಿಂಟ್ ಬೀಳುತ್ತೆ. ಅಲ್ಲಿ ನಮ್ಮ ಭಾರತದ ಹೆಮ್ಮೆಯ ಕ್ಷಣಗಳ ಅಚ್ಚೆ ಬೀಳುತ್ತೆ. ಅಲ್ಲಿ ಧ್ವಜ ನೆಟ್ಟ ಬಳಿಕ ಸೆಲ್ಫಿಯನ್ನ ತೆಗೆದುಕೊಳ್ತವೆ ವಿಕ್ರಮ್ ಮತ್ತು ಪ್ರಜ್ಞಾನ್. ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಇದೆವಲ್ಲ, 2 ಕ್ಯಾಮ್ರಾವನ್ನ ಹಾಕಲಾಗಿರುವಂಥದ್ದು. ಅತ್ಯಾಧುನಿಕ ಆಗಿರುವಂಥ ಕ್ಯಾಮ್ರಾವನ್ನ ಹಾಕಲಾಗಿದೆ. 2 ಕ್ಯಾಮ್ರಾ. ಈ ಹಿಂದೆ ಚಂದ್ರಯಾನ 2 ನಲ್ಲಿ ಒಂದೇ ಕ್ಯಾಮ್ರಾ ಇದ್ದಿದ್ದು, ಈ ಬಾರಿ 2 ಕ್ಯಾಮ್ರಾವನ್ನ ಹಾಕಲಾಗಿದೆ. ಒಂದು ಫೋಟೋವನ್ನ ತೆಗೆದು ಕಳಿಸ್ತವೆ ಇಸ್ರೋಗೆ. ಪ್ರತಿ ಸೆಕೆಂಡ್ಗೆ 1 ಸೆಂಟಿಮೀಟರ್ ವೇಗದಲ್ಲಿ ಚಲಿಸುತ್ತೆ ರೋವರ್ ಇಳಿದಂತ ಸಂದರ್ಭದಲ್ಲಿ. ಪ್ರತಿ ಸೆಕೆಂಡ್ಗೆ 1 ಸೆಂಟಿಮೀಟರ್ ವೇಗದಲ್ಲಿ ಸಾಗುವಂಥದ್ದು ಅಧ್ಯಯನವನ್ನ ಮಾಡುತ್ತೆ. ರೋವರ್ ಲ್ಯಾಂಡರ್ ಮೂಲಕ ನಡೆಯಲಿದೆ ಸಂವಹನ. ರೋವರು ಲ್ಯಾಂಡರ್ಗೆ ಮೆಸೇಜ್ ಅನ್ನ ಕಳಿಸ್ತಾ ಇರುತ್ತೆ. ಲ್ಯಾಂಡರ್ ಮುಖಾಂತರ ಇಸ್ರೋಗೆ ಮೆಸೇಜ್ ಬರ್ತಾ ಇರುತ್ತೆ. ಅಕಸ್ಮಾತ್ ಅಲ್ಲಿ ಸಂಪರ್ಕ ಸಾಧ್ಯವಾಗಲ್ವಾ, ಆರ್ಬಿಟರ್ ಮುಖಾಂತರ ಇಸ್ರೋ ಲ್ಯಾಂಡರ್ಗೆ ಮೆಸೇಜ್ ಅನ್ನ ಕಳಿಸುತ್ತೆ. ಸೊ ಹೀಗಾಗಿನೇ ಆರ್ಬಿಟರ್ ಹಂಗೆ ಇರುವಂಥದ್ದು. ಚಂದ್ರಯಾನ 2 ನಲ್ಲಿ ಕಳಿಸಲಾಗಿದ್ದಂಥ ಒಂದು ಆರ್ಬಿಟರ್ ಅದು ವರ್ಕ್ ಆಗ್ತಿದೆ, ಇನ್ನೂ 2-3 ವರ್ಷಗಳ ಕಾಲ ವರ್ಕ್ ಆಗುತ್ತೆ. ಸೊ ಹೀಗಾಗಿನೇ ಆರ್ಬಿಟರ್ ಅನ್ನ ಕಳಿಸಿಲ್ಲ, ಲ್ಯಾಂಡರ್ ರೋವರ್ ಅನ್ನ ಮಾತ್ರ ಕಳಿಸಲಾಗಿರುವಂಥದ್ದು. ಆರ್ಬಿಟರ್ ಏನಾದರೂ ಈ ಹಿಂದೆ ಚಂದ್ರಯಾನ 2 ನಲ್ಲಿ ಕಳಿಸಿದಂಥ ಸಂದರ್ಭದಲ್ಲಿ ಅದು ವರ್ಕ್ ಆಗಿರಲಿಲ್ಲ ಅಂದಿದ್ರೆ ಈಗ ರೋವರ್ ಅನ್ನು ಕೂಡ ಆರ್ಬಿಟರ್ ಅನ್ನು ಕೂಡ ಕಳಿಸಬೇಕಾಗಿತ್ತು. ಲ್ಯಾಂಡರ್ ರೋವರ್ ಜೊತೆಗೆ ಆರ್ಬಿಟರ್ ಅನ್ನು ಕೂಡ ಕಳಿಸಬೇಕಾಗಿತ್ತು. ಅದಕ್ಕೆ ಇನ್ನೊಂದು 300-400 ಕೋಟಿ ಎಕ್ಸ್ಟ್ರಾ ಆಗಿರೋದು. ಆದ್ರೆ ಆರ್ಬಿಟರ್ ಸುಸ್ಥಿತಿಯಲ್ಲಿ ಇರುವಂತ ಹಿನ್ನೆಲೆಯಲ್ಲಿ, ಆಕ್ಟಿವ್ ಆಗಿರುವಂತ ಹಿನ್ನೆಲೆಯಲ್ಲಿ, ಈಗ ಆಲ್ರೆಡಿ ನಿನ್ನೆ ಹೇಳ್ತಾ ಇದ್ವಿ ನಾವು, ಬಾ ಗೆಳೆಯ ನನ್ನ ಅಂದ್ರೆ ಬಂದಿದೆಯಾ ಸಂಪರ್ಕಕ್ಕೆ ಅಂದ್ಬಿಟ್ಟು ಆಯ್ ಬಡ್ಡಿ ಅಂತ ಒಂದು ಮೆಸೇಜ್ ಅನ್ನ ಕೂಡ ಕಳಿಸಿತ್ತು ಅದು. ಸೊ ಹೀಗಾಗಿ ಆರ್ಬಿಟರ್ ಕೂಡ ಸುಸ್ಥಿತಿಯಲ್ಲಿದೆ. ಈಗ ಲ್ಯಾಂಡರ್ ಕೂಡ ಲ್ಯಾಂಡ್ ಆಗಿರುವಂಥದ್ದು, ಅಂದ್ರೆ ಲ್ಯಾಂಡ್ ಆಗುತ್ತೆ 6:04 ಸಂಜೆ ಲ್ಯಾಂಡ್ ಆದಂತ ಸಂದರ್ಭದಲ್ಲಿ ರೋವರ್ ತನ್ನ ಕೆಲಸವನ್ನ ಶುರು ಮಾಡುತ್ತೆ. ಈ 3 ಕೂಡ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇರ್ತಾರೆ ಇಸ್ರೋಗೆ. ಮೆಸೇಜ್ ಪಾಸ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಯಾವ್ಯಾವ ರೀತಿಯಾಗಿದೆ ವಾತಾವರಣ ಅದೆಲ್ಲವನ್ನು ಕೂಡ ಅಧ್ಯಯನ ಮಾಡಲಾಗುತ್ತೆ. ಈ ರೋವರ್ ಒಂದು ಲೂನಾರ್ ಡೇ ಅಂದ್ರೆ 14 ದಿನಗಳ ಕಾಲ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುತ್ತೆ. ಯಾರಿಗೆ ಮೆಸೇಜ್ ಪಾಸ್ ಮಾಡುತ್ತೆ ರೋವರ್ ಅಂದ್ರೆ ಲ್ಯಾಂಡರಿಗೆ ಮೆಸೇಜ್ ಪಾಸ್ ಮಾಡುತ್ತೆ. ಈ ಲ್ಯಾಂಡರ್ನ ಜೀವಿತಾವಧಿ ಎಷ್ಟು, ಅದು ಕೂಡ ಅಷ್ಟೇ, ಒಂದು ಲೂನಾರ್ ಡೇ ಅಂದ್ರೆ 14 ದಿನಗಳ ಕಾಲ ಅದು ಕೂಡ ಚಂದ್ರನ ಮೇಲೆ ವರ್ಕ್ ಆಗುವಂಥದ್ದು ಜೀವಿತಾವಧಿ. ಅದಾದ್ಮೇಲೆ ಈಗ ನಾವು ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಸತ್ತೋಗುತ್ತೆ ಅಂತಾನೆ ಹೇಳಬೇಕಾಗುತ್ತೆ. ಆ ರೀತಿಯಾಗಿರುತ್ತೆ ಕಂಡೀಷನ್. ಅಲ್ಲಿ -230 ಡಿಗ್ರಿ ಸೆಲ್ಸಿಯಸ್ ಇರುತ್ತಂತೆ ಲೆಕ್ಕ ಹಾಕಲಿ. ಸೊ ಹೀಗಾಗಿನೇ ಪ್ರತಿಯೊಂದು ಕೂಡ ಸವಾಲಾಗಿರುತ್ತೆ ಅಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತ ಸಂದರ್ಭದಲ್ಲಿ. ಇನ್ನ ವಿಕ್ರಮ್ ಲ್ಯಾಂಡರ್ ಅನ್ನ ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿಸುವಂತ ಕ್ಷಣಕ್ಕಾಗಿ ಇಡೀ ದೇಶನೇ ಕಾಯ್ತಾ ಇದೆ. 140 ಕೋಟಿ ಜನರು ಕೂಡ ಕಾಯ್ತಾ ಇದ್ದಾರೆ. ಸೌತ್ ಆಫ್ರಿಕಾ ಪ್ರವಾಸದಲ್ಲಿರುವಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ಆಗಿ ವಿಕ್ರಮ್ ಲ್ಯಾಂಡರ್ ಯಶಸ್ವಿ ಲ್ಯಾಂಡಿಂಗ್ ವೀಕ್ಷಣೆ ಮಾಡಲಿದ್ದಾರೆ. ನಮ್ಮ ಭಾರತದಲ್ಲಿ ಇದ್ದಿದ್ರೆ ಅವರು ಇಸ್ರೋಗೆ ಬಂದಿರೋರು. 2019 ಸಂದರ್ಭದಲ್ಲಿ ಚಂದ್ರಯಾನ 2 ನಲ್ಲಿ ಅವರು ಬಂದಿದ್ರು. 15ನೇ ಬ್ರಿಕ್ಸ್ ಶೃಂಗಸಭೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೌತ್ ಆಫ್ರಿಕಾದ ಜೋಹನ್ಸ್ಬರ್ಗ್ ತಲುಪಿದ್ದಾರೆ. ಹೀಗಾಗಿ ಸೌತ್ ಆಫ್ರಿಕಾದಿಂದಲೇ ಮೋದಿ ವರ್ಚುವಲ್ ಆಗಿ ಲ್ಯಾಂಡಿಂಗ್ ವೀಕ್ಷಣೆ ಮಾಡಲಿದ್ದಾರೆ.
ಚಂದ್ರಯಾನ 3 ಲ್ಯಾಂಡಿಂಗ್ ವೀಕ್ಷಣೆಗೆ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಲ್ಯಾಂಡಿಂಗ್ ನ ನೇರ ಪ್ರಸಾರ ವೀಕ್ಷಣೆಗೆ LED ವ್ಯವಸ್ಥೆಯನ್ನ ಮಾಡಲಾಗಿದೆ. ನೆಹರು ತಾರಾಲಯದ ನಿರ್ದೇಶಕ ಪ್ರಮೋದ್ ಗಲಗಲಿ ವಿಕ್ರಮ್ ಲ್ಯಾಂಡಿಂಗ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಹುನಿರೀಕ್ಷಿತ ಚಂದ್ರಯಾನ 3 ಲ್ಯಾಂಡಿಂಗ್ಗೆ ಸಮಯ ನಿಗದಿಯಾಗಿದೆ. ಸಂಜೆ 6:04ಕ್ಕೆ ಒಂದು ಲ್ಯಾಂಡಿಂಗ್ ನ ಸಮಯವನ್ನ ಇಸ್ರೋ ಕೊಟ್ಟಿದೆ. ಹಾಗಿದ್ರೆ ನಗರದ ನೆಹರು ಪ್ಲಾನೆಟೋರಿಯಂ ಅಲ್ಲೂ ಕೂಡ ಈ ಒಂದು ಚಂದ್ರಯಾನ ವೀಕ್ಷಣೆಗೆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗಿದ್ರೆ ಏನೆಲ್ಲ ವ್ಯವಸ್ಥೆ ಇರುತ್ತೆ, ಹಾಗೆ ಚಂದ್ರಯಾನ 3 ಲ್ಯಾಂಡಿಂಗ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಪ್ಲಾನೆಟೋರಿಯಂನ ನಿರ್ದೇಶಕರಾದಂತಹ ಪ್ರಮೋದ್ ಗಲಗಲಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಚಂದ್ರಯಾನ 3 ಇದು ಲ್ಯಾಂಡಿಂಗ್ ಟೈಮಿಂಗ್ಸ್ ಎಲ್ಲ ಫಿಕ್ಸ್ ಆಗಿದೆ. ಸೊ ನಿಮ್ಮ ಪ್ಲಾನೆಟೋರಿಯಂ ಅಲ್ಲಿ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಾ? ಈ ಚಂದ್ರಯಾನ 3 ಬಗ್ಗೆ ಸಾಕಷ್ಟು ಕುತೂಹಲ ಮತ್ತು ಉತ್ಸಾಹ ಜನರಲ್ಲಿದೆ. ಆದ್ದರಿಂದ ನಾವು ದೊಡ್ಡ ದೊಡ್ಡ ಸ್ಕ್ರೀನ್ಗಳನ್ನ ಅಳವಡಿಸ್ತಾ ಇದ್ದೀವಿ. LED ಸ್ಕ್ರೀನ್ಗಳನ್ನ, ವಿಡಿಯೋ ವಾಲ್ಗಳನ್ನ ಅಳವಡಿಸಿ ಸುಮಾರು 10 ಅಡಿಗೆ 8 ಅಡಿ ಅಷ್ಟು ದೊಡ್ಡದು 2 ಸ್ಕ್ರೀನ್ಗಳನ್ನ ಹೊರಗಡೆ ಇಡ್ತಾ ಇದ್ದೀವಿ. ಸುಮಾರು 400-500 ಜನ ಅದನ್ನ ನೋಡಬಹುದು ಅಂತ ಅನ್ಕೊಂಡಿದ್ದೀವಿ. ಪ್ಲಾನೆಟೋರಿಯಂ ಅಲ್ಲಿ ನೋಡೋದಾದ್ರೆ ಒಂದು ಚಂದ್ರನದ ಒಂದು ಡೆಮೋನು ಕೂಡ ಇಟ್ಬಿಟ್ಟಿದ್ದಾರೆ. ಇದು ಚಂದ್ರ, ಮತ್ತೆ ಅಲ್ಲಿ ಲ್ಯಾಂಡರ್, ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್ ಕೂಡ ಇದೆ. ಸೊ ಇದು ನೀವು ಬಂದ ಮಾಡಲ್ಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಸ್ವಲ್ಪ ನಮಗೆ ತೋರಿಸಿ ಕಾರ್ಯಾಚರಣೆ. ಇದು ಚಂದ್ರಯಾನ 3 ಭೂಮಿಯಿಂದ ಹೊರಟಾಗ ಇದೇನಿದೆ ರೋವರು, ಈ ರೋವರ್ ಏನಿದೆ ಇದು ಇದ್ರ ಒಳಗಡೆ ಇತ್ತು, ವಿಕ್ರಮ್ ಲ್ಯಾಂಡರ್ ಒಳಗಡೆ. ಇದೆರಡನ್ನೂ ಕೂಡ ಇದ್ರ ಜೊತೆ ಸೇರ್ಕೊಂಡಿತ್ತು. ಇದು ನೋದನ ಕೋಶ ಅಥವಾ ಪ್ರೊಪಲ್ಷನ್ ಯೂನಿಟ್. ಮೊನ್ನೆ ಸಪರೇಷನ್ ಆಯಿತು. ಸೊ ಮೊನ್ನೆ ಸಪರೇಷನ್ ಆಗಿದ್ದು ಏನಂತಂದ್ರೆ ಇದೆರಡು ಒಟ್ಟಿಗೆ ಇತ್ತು, ಇದು ಮತ್ತೆ ಇದು ಎರಡು ಸಪರೇಟ್ ಆದವು. ಈಗ ಇದೇನಿದೆ ಇವೆರಡು ಬೇರೆ ಬೇರೆ ನೌಕೆಗಳ ತರ ಚಂದ್ರನ ಸುತ್ತುತ್ತಾ ಇದೆ. ಇದೇನಿದೆ ಇದು ಚಂದ್ರ ಸುತ್ತಾನೆ ಇರುತ್ತೆ. ಇದು ಸುಮಾರು ಈಗ 6000 ಕಿಲೋಮೀಟರ್ ವೇಗದಲ್ಲಿ ಚಂದ್ರನ ಮೇಲೆ ಹೋಗ್ತಾ ಇದೆ. 6000 ಕಿಲೋಮೀಟರ್ ಹೋಗ್ತಾ ಇರೋದನ್ನ ನಾವು ಬ್ರೇಕ್ ಹಾಕಿ ಅದರ ವೇಗ ಕಮ್ಮಿ ಮಾಡಿ ಅದನ್ನು ಇಳಿಸುವಂತ ಕಾರ್ಯಕ್ರಮ ನಡೀತಾ ಇದೆ. ಅದು ಎಲ್ಲಿ ಯಾವ ಜಾಗದಲ್ಲಿ ಇಳಿಬೇಕಿದೆ ಅಲ್ಲಿಂದ ಸುಮಾರು 750 ಕಿಲೋಮೀಟರ್ ದೂರದಲ್ಲೇ ಇದರದ್ದು ಏನು ಎಂಜಿನ್ ಇದೆ ಅದನ್ನು ಫೈರ್ ಮಾಡಿ ಅದರ ವೇಗ ಕಮ್ಮಿ ಮಾಡ್ತಾರೆ. ಅದು 6000 ಕಿಲೋಮೀಟರ್ನಿಂದ ಸುಮಾರು 1200 ಕಿಲೋಮೀಟರ್. ಇದು ಈಗ ಏನಿದೆ, ಈಗ ಚಲಿಸ್ತಾ ಇರುವಾಗ ಚಂದ್ರನ ಕಡೆ ಮೂವ್ ಆಗ್ತಾ ಇಲ್ಲ. ಅಂದ್ರೆ ನಾವು ವರ್ಟಿಕಲ್ ವೆಲಾಸಿಟಿ ಅಂತಂದ್ರೆ ಆ ವರ್ಟಿಕಲ್ ವೆಲಾಸಿಟಿ 0 ಇದೆ, ಚಂದ್ರನ ಕಡೆ ಹೋಗ್ತಾನೆ ಇಲ್ಲ, ಅದು ಸುತ್ತಾ ಇದೆ. ಅದು ಬ್ರೇಕ್ ಹಾಕಿ ಅದರ ವೇಗ ಕಮ್ಮಿ ಮಾಡಿದ ತಕ್ಷಣ ಅದು ಚಂದ್ರನ ಕಡೆ ಬೀಳೋಕೆ ಶುರು ಮಾಡುತ್ತೆ. ಎಷ್ಟು ವೇಗದಲ್ಲಿ ಬೀಳ್ತಾ ಇರುತ್ತೆಪ್ಪ ಅಂತಂದ್ರೆ ಸುಮಾರು 220 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಅದು ಹೋಗ್ತಾ ಇರುತ್ತೆ. ಅದು ಹೋಗ್ತಾ ಇರುವಾಗ ಅದು ಸುಮಾರು ಒಂದು 713 ಕಿಲೋಮೀಟರ್ ಅದು ಅದರ ಜಾಗದಿಂದ ಬಂದಾದ್ಮೇಲೆ ಇನ್ನೊಂದ್ಸಲಿ ಅದನ್ನ ಫೈರ್ ಮಾಡಿ ಅದರ ವೇಗನ ಇನ್ನೂ ತಗ್ಗಿಸಾದ್ಮೇಲೆ ಅದೇನಿದೆ ಈಗ ಹೀಗೆ ಹೋಗ್ತಾ ಏನಿರುತ್ತೆ ಅದನ್ನ ನಾವು ವರ್ಟಿಕಲಿ ಹೀಗೆ ಇಳಿಸೋದು ಒಂದು ಕಾರ್ಯ ಶುರು ಆಗುತ್ತೆ. ಆ ಕಾರ್ಯ ಮಾಡಾದಾಗ ಸುಮಾರು 1.5 ಕಿಲೋಮೀಟರ್ ಚಂದ್ರನ ಮೇಲಿರುವಾಗ ಅದೇನಾಗುತ್ತೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅಂದ್ರೆ ಒಂದು ಹೆಲಿಕಾಪ್ಟರ್ ಕೆಲವೊಂದು ಸರಿ ನಿಂತ್ಕೊಂಡಿರುತ್ತೆ ನೋಡಿ, ಆ ರೀತಿ ಚಂದ್ರನ ಮೇಲೆ ಹೋವರಿಂಗ್ ಫೇಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಅದರದ್ದು ವೇಗ ಮತ್ತೆ ತಗ್ಗಿಸಿ ಅದನ್ನ ಚಂದ್ರನ ಕಡೆಗೆ ತಗೊಂಡು ಹೋಗಿ ಸುಮಾರು 150 ಮೀಟರ್ ಇರೋವರೆಗೂ ಅದನ್ನ ತಗೊಂಡು ಹೋಗ್ತಾರೆ. ಮತ್ತೆ ಅದ್ರಲ್ಲಿ ನಿಂತ್ಕೊಳ್ಳುತ್ತೆ. ಆ 150 ಮೀಟರ್ ನಿಂತ್ಕೊಂಡಾಗ ಅದು ಚಂದ್ರನ ಮೇಲ್ಮೈ ಇದೆ ಅದನ್ನ ಪರಿಶೀಲನೆ ಮಾಡುತ್ತೆ. ಈಗ ಈ ಒಂದು ಏನು ಈ ವಿಕ್ರಮ್ ಲ್ಯಾಂಡರ್ ಇದೆ ಅದಕ್ಕೆ ಎಲ್ಲಿ ಇಳಿಬೇಕು ಅನ್ನೋದನ್ನು ಹೇಳಿದ್ದಾರೆ. ಅದ್ರದ್ದು ಒಳ್ಳೆ ಫೋಟೋ ತಗೊಂಡ್ಬಿಟ್ಟು ಆ ಫೋಟೋ ಎಲ್ಲಿ ಮ್ಯಾಚ್ ಆಗುತ್ತೆ ಆ ಜಾಗದಲ್ಲಿ ಇಳಿ ಅಂತ ಹೇಳ್ಬಿಟ್ಟು ಅದು ಅದರ ಪರಿಶೀಲನೆ ಮಾಡುತ್ತೆ. ತಾನು ಇಳಿಯೋ ಜಾಗದಲ್ಲಿ ಕುಳಿಗಳಿದೆ ಅಥವಾ ಬಂಡೆಗಳಿದೆ ಅಂತಂದ್ರೆ ಅದು ಸುಮಾರು 150 ಮೀಟರ್ನಷ್ಟು. ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಇಲ್ಲಿ ಇಳಿತಾ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಬಂದಾಗ ಅದೇನು ಇಳಿದ್ರೆ 2 ಕಾಲು ಇಲ್ಲಿ ಹೋಗುತ್ತೆ, 2 ಕಾಲು ಇಲ್ಲಿ ಒಳಗಡೆ ಹೋಗುತ್ತೆ. ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಸ್ವಲ್ಪ ಈ ಕಡೆ ಬಂದು ಇಂಥ ಜಾಗದಲ್ಲಿ ಇಳಿಯುತ್ತೆ. ಸಮತಟ್ಟಾಗಿರೋ ಜಾಗದಲ್ಲಿ ಇಳಿಯುತ್ತೆ. ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಈ ಸರಿ ಇವರು ಏನು ಮಾಡಿದ್ದಾರೆ, ಇಸ್ರೋನವರು ತುಂಬಾ ಒಂದು ಒಳ್ಳೆ ಏನಂದ್ರೆ ಅದು ಹೈಟ್ ಎಷ್ಟಿದೆ ಅನ್ನೋದಕ್ಕೆ 2 ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳು, ಅದು ಯಾವ ಜಾಗದಲ್ಲಿ ಇಳಿಯೋ ಕ್ಯಾಮ್ರಾಗಳು, ಈ ಥರ ಎಲ್ಲ ಹಾಕಿ ಅಕಸ್ಮಾತ್ ಒಂದೇನಾದರೂ ಫೇಲ್ ಆದರೆ ಇನ್ನೊಂದು ಇಂದ ಅದಕ್ಕೆ ಮಾಹಿತಿ ಸಿಕ್ಕು ಅದೂ ಕೂಡ ಫೇಲ್ ಆದ್ರೂ ಕೂಡ ಇಳಿಯೋ ಥರ ಅದು ಅವರ ಚೇರ್ಮನ್ ಸೋಮನಾಥ್ ಸರ್ ಅವ್ರು ಹೇಳೋರ ಪ್ರಕಾರ ಸಾಕಷ್ಟು ಸೆನ್ಸರ್ಗಳು ಫೇಲ್ ಆದ್ರೂ ಕೂಡ ಅದು ಸುಗಮವಾಗಿ ಇಳಿಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಪ್ರಮೋದ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಹಂಸ ಶ್ಯಾಮಲಾ, ನ್ಯೂಸ್ 18 ಬೆಂಗಳೂರು. ನೋಡಿದಷ್ಟು ಈಸಿ ಅಲ್ಲ, ಹೇಳ್ದಷ್ಟು ಈಸಿ ಕೂಡ ಅಲ್ಲ. 17 ಮಿನಿಟ್ಸ್ ಅನ್ನುವಂಥದ್ದು ತುಂಬಾ ಚಾಲೆಂಜಿಂಗ್ ಅಂತ ಅದಕ್ಕೆ ಹೇಳ್ತಾ ಇದ್ವಿ. ಇದಕ್ಕೋಸ್ಕರನೇ 140 ಕೋಟಿ ಭಾರತೀಯರು ಕೂಡ ಕೆಲವರು ಗೊತ್ತೇ ಇಲ್ಲ ಏನಕ್ಕೆ ಅಂತ. ಈಗ ಆದ್ರೂ ಕೂಡ
ನಮ್ಮ ಭಾರತ ಗೆಲ್ಲಬೇಕು, ನಮ್ಮ ಇಸ್ರೋ ಗೆಲ್ಲಬೇಕು ಅನ್ನುವಂಥ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಭಾರತದ ಸಂಸ್ಕೃತಿನೇ ಹಂಗೆ, ಶ್ರದ್ಧೆ ಭಕ್ತಿಯಿಂದ ಕೂಡಿರುವಂಥದ್ದು. ಒಟ್ಟಲ್ಲಿ ಯಶಸ್ಸು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಕೆಲಸವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಅದೇ ರೀತಿಯಾಗಿ ಎಲ್ಲರೂ ಕೂಡ ಪ್ರಾರ್ಥಿಸ್ತಾನೆ ಇರೋಣ, ಯಶಸ್ವಿ ಆಗಲಿ, ಚಂದ್ರನಲ್ಲಿ ಭಾರತ ಹೆಜ್ಜೆ ಗುರುತನ್ನ ಇರಿಸಲಿ ಅಂತ. ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ಚಂದ್ರಯಾನ 3 ಯಶಸ್ವಿಯಾಗಿ ಲ್ಯಾಂಡಿಂಗ್ ಆಗಲಿ ಅಂತ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಅರ್ಚಕ ವೃಂದದಿಂದ ಚಂದ್ರ ದೇವರ ಮೂರ್ತಿ ಇಟ್ಟು ಶಿವನಿಗೆ ಹಾಗೂ ಚಂದ್ರ ದೇವನ ಮೂರ್ತಿಗೆ ವಿಶೇಷ ಪಂಚಾಮೃತ ಅಭಿಷೇಕವನ್ನ ನೆರವೇರಿಸಲಾಯಿತು. श्रीनिकिता नाम्याः श्रवण नक्षत्र मकर राशि से ख्याति नाम्य पुनर्वसु नक्षत्र नील नाम्य शारद दीपा नाम्याः ओम प्रियाय सुदमे हृदय विश्वसत्वमरुत्तयम्. ಕೋಲಾರದ ಶಕ್ತಿ ದೇವತೆ ಕೋಲಾರಮ್ಮ ದೇಗುಲದಲ್ಲಿ ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಲಾಯಿತು. ಹೆಮ್ಮೆಯ ವಿಕ್ರಮ್ ಲ್ಯಾಂಡರ್ ಸೇಫ್ ಆಗಿ ಲ್ಯಾಂಡ್ ಆಗಲಿ ಅಂತ ಬಿಜೆಪಿ ಮುಖಂಡರು ಪೂಜೆಯನ್ನು ನೆರವೇರಿಸಿದರು. ಚಂದ್ರಯಾನ 3 ಯಶಸ್ಸಿಗಾಗಿ ಉಡುಪಿಯಲ್ಲೂ ಕೂಡ ವಿಶೇಷವಾದಂಥ ಪೂಜೆಯನ್ನ ಮಾಡಲಾಗಿದೆ. ಕಡಿಯಾಳಿ ಶ್ರೀ ಮಹಿಷಿ ಮರ್ದಿನಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿ ಚಂದ್ರಯಾನ ಸಕ್ಸಸ್ಗಾಗಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಹಾಗೆ ಚಂದ್ರಯಾನ ಯಶಸ್ಸಿಗೆ ವಿಜಯಪುರದಲ್ಲೂ ಕೂಡ ಹೋಮ ಹವನವನ್ನು ಮಾಡಲಾಗಿದೆ. ಚಂದ್ರನ ಅಂಗಳಕ್ಕೆ ವಿಕ್ರಮ್ ಲ್ಯಾಂಡರ್ ಸೇಫ್ ಆಗಿ ತಲುಪಲಿ ಅಂತ ಸರ್ವಾರ್ಥ ಸಿದ್ಧಿಗಾಗಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ವಿಜಯಪುರ ನಗರದ ಸರ್ವಜ್ಞ ವಿದ್ಯಾಪೀಠದಲ್ಲಿ ಹೋಮ ಹವನವನ್ನ ಮಾಡಲಾಗ್ತಾ ಇದೆ. ನಿಮಗೆ ಆ ದೃಶ್ಯಾವಳಿ ತೋರಿಸ್ತಾ ಇದೆ. ಹಾಗೆ ಚಂದ್ರಯಾನ 3 ಸಕ್ಸಸ್ಗೆ ಇಡೀ ಭಾರತವೇ ಕಾತರದಿಂದ ಕಾಯ್ತಾ ಇದೆ. ಸಂಜೆ 6:04 ಚಂದ್ರನ ಮೇಲೆ ವಿಕ್ರಮ ಲ್ಯಾಂಡರ್ ಲ್ಯಾಂಡಿಂಗ್ ಆಗಲಿದೆ. ಇದು ಸಕ್ಸಸ್ ಆಗಬೇಕು ಅಂತ ದೇಶದ ಜನರು ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ವಿಶೇಷ ಹೋಮ ಹವನವನ್ನ ಮಾಡ್ತಾ ಇದ್ದಾರೆ. ಮುಂಬೈನಲ್ಲಿ ಚಂದ್ರಯಾನ 3ಗೆ ಸಕ್ಸಸ್ ಆಗಲಿ ಅಂತ ವಿಶೇಷ ಪೂಜೆಯನ್ನ ಮಾಡಲಾಯಿತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ವಾರಣಾಸಿ ಹಾಗೂ ಮಧ್ಯಪ್ರದೇಶದ ಭೋಪಾಲ್ನಲ್ಲೂ ಕೂಡ ಅಷ್ಟೇ ವಿಶೇಷ ಹೋಮ ಹವನವನ್ನ ಮಾಡಲಾಯಿತು. ಬಿಪಿಎಲ್ ಕಾರ್ಡ್ದಾರರೇ ಎಚ್ಚರ. ನಿಯಮ ಉಲ್ಲಂಘಿಸಿ ಕಾರ್ಡನ್ನ ಪಡೆದಿದ್ರೆ ಕಾದಿದೆ ಕಂಟಕ. ಆಹಾರ ಇಲಾಖೆಯಿಂದ ಮತ್ತೆ ಬಿಪಿಎಲ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ, ಸರ್ವೆಯನ್ನ ಮಾಡಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ಹೆಚ್ಚಿರುವಂಥದ್ದು ಬಿಪಿಎಲ್ ಕಾರ್ಡ್ಗೆ ಡಿಮ್ಯಾಂಡು. ಸುಳ್ಳು ಮಾಹಿತಿ ನೀಡಿ ಕಾರ್ಡನ್ನ ಪಡೆದಿದ್ರೆ ಕಾನೂನು ಕ್ರಮವನ್ನ ಕೈಗೊಳ್ತಾರಂತೆ. ಸುಳ್ಳು ಮಾಹಿತಿ ಆಲ್ಮೋಸ್ಟ್ ಕೆಲವರು ಅಂತೂ ಕೊಟ್ಟಿರಲ್ಲ. ಬಿಕಾಸ್ ಅವರು ಬಿಪಿಎಲ್ ಕಾರ್ಡನ್ನ ಪಡೆಯುವಂಥ ಸಂದರ್ಭದಲ್ಲಿ ಅವ್ರ ಹತ್ರ ಕಾರ್ ಇಲ್ದಲೇ ಇರ್ಬೋದು, ಅಥವಾ ಅವ್ರ ಜಮೀನು ಇಲ್ದಲೇ ಇರ್ಬೋದು, ಆಮೇಲೆ ಸ್ವಲ್ಪ ಅಪ್ಡೇಟ್ ಆಗಿ ತಗೊಂಡಿರ್ಬೋದು. ಅದು ಸುಳ್ಳು ಮಾಹಿತಿಯನ್ನೇ ಕೊಟ್ಟು ತಗೊಂಡಿದ್ದಾರೆ ಅಂತ ಏನಾದರೂ ಅಕಸ್ಮಾತ್ ಆಮೇಲೆ ಕಾನೂನು ಕ್ರಮ ಕೈಗೊಂಡ್ರೂ ಕೂಡ ತಪ್ಪಾಗುತ್ತೆ. ಅಕ್ರಮ ತಡೆಗೆ ಆಹಾರ ಇಲಾಖೆಯಿಂದ ಸ್ಪೆಷಲ್ ಡ್ರೈವ್ ಮಾಡಲಾಗ್ತದೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳು ರದ್ದಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಆಹಾರ ಇಲಾಖೆ ಸಚಿವ ಮುನಿಯಪ್ಪ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಆಹಾರ ಇಲಾಖೆ ಹೆಚ್ಚುವರಿ ನಿರ್ದೇಶಕರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಫಸ್ಟ್ ನಮ್ದು ಫೇಸ್ ಅಲ್ಲಿ, ಸ್ಪೆಷಲಿ ಫೇಸ್ ಅಲ್ಲ, ಒಂದು ಫಸ್ಟ್ ಮೊದಲೇದಾಗಿ ಈ ಡೆತ್ ಕೇಸಸ್, ಈ 4,60,000 ಈ BPLs ಮೆಂಬರ್ಗಳು ಡಿಲೀಟ್ ಆಗಿದೆ. ಈಗ 4,60,000 ಇದು ಎಸ್ಪೆಷಲಿ ಮೊದಲೇದಾಗಿ. ಇನ್ನು ಡೇಟಾ ಬರ್ತಾ ಇದೆ, ಎಷ್ಟು ಬೇಗ ಬರುತ್ತೆ ಅಷ್ಟು ಬೇಗ ಅದು ಈ ಇಮಿಡಿಯೇಟ್ಲಿ ಸಿಸ್ಟಮ್ ಮೂಲಕ ಜಾರಿ ಆಗುತ್ತೆ ಪ್ರಕ್ರಿಯೆ ಎಲ್ಲ. ಎಷ್ಟು ಸರ್ ಅಂದಾಜು ಸರ್? ಅದು ಹೇಳಕ್ಕಾಗಲ್ಲ, ಬರ್ಲಿ ಸ್ವಲ್ಪ ವೇಟ್ ಮಾಡಿ. ಓಕೆ, ಯಾಕಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ಮ್ಯಾಥಮೆಟಿಕ್ಸ್ ನಂಬರ್ ಇರುತ್ತೆ, ಅದರಲ್ಲಿ ಏನು ಗ್ಯಾಸ್ ವರ್ಕ್ ಮಾಡಬಾರ್ದು. ಸೊ ಯಾರು ರೂಲ್ಸ್ ವೈಲೇಷನ್ ಮಾಡಿದರೆ ಅವು ಡಿಲೀಟ್ ಆಗುತ್ತೆ ಸರ್ ಆಟೋಮೆಟಿಕ್ ಆಗಿ. ಆದ್ರೂ ಆಲ್ಮೋಸ್ಟ್ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗಬೇಕು ಅಂದ್ರೆ ಬಿಪಿಎಲ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶರಣು ಹಂಪಿ, ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗಬೇಕು, ಗ್ಯಾರಂಟಿಯಾಗಿ ಪಡ್ಕೊಳ್ಬೇಕು ಅಂದ್ರೂ ಕೂಡ ಬಿಪಿಎಲ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸರ್ವೆಯನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಅಂದಾಜು ಎಷ್ಟು ಜನರ ಕಾರ್ಡ್ ರದ್ದಾಗುವಂತ ಸಾಧ್ಯತೆ ಇದೆ, ಯಾವ ರೀತಿಯಾಗಿ ಸರ್ವೆಯನ್ನ ಮಾಡ್ತಾರೆ ಇವರು ಅಂತ?
ಪೃಥ್ವಿ ಕಳೆದ 2 ವರ್ಷದ ಹಿಂದೆ ಇದೇ ರೀತಿಯಾದಂತ ಸ್ಪೆಷಲ್ ಡ್ರೈವ್ ಅನ್ನ ಆಹಾರ ಇಲಾಖೆ ಮಾಡಿತ್ತು. ಆಗ 4 ಲಕ್ಷದಷ್ಟು ಜನ ಏನಿದ್ದಾರೆ ಸುಳ್ಳು ಮಾಹಿತಿಯನ್ನ ನೀಡಿ ಬಿಪಿಎಲ್ ಕಾರ್ಡ್ ಅನ್ನ ಪಡೆದಿದ್ದಾರೆ. ಅಂದ್ರೆ ಬಿಪಿಎಲ್ ಕಾರ್ಡ್ಗೆ ಬೇಕಾದಂತ ಮಾನದಂಡ ಏನಿದೆ ಆ ಮಾನದಂಡವನ್ನ ಮೀರಿರೋರು ಏನಿದ್ದಾರೆ 4 ಲಕ್ಷದಷ್ಟು ಕಾರ್ಡ್ಗಳಿದ್ದು ಅವುಗಳೆಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ರು. ಅದೇ ರೀತಿಯಾದಂತ ಸ್ಪೆಷಲ್ ಡ್ರೈವ್ ಅನ್ನ ಈಗ ಕಳೆದ 3 ತಿಂಗಳಿಂದನೂ ಕೂಡ ಶುರು ಮಾಡಿದ್ದಾರೆ. ಯಾಕಂದ್ರೆ ಗ್ಯಾರಂಟಿ ಸ್ಕೀಮ್ ಗಳನ್ನ ಪಡಿಲಿಕ್ಕೆ ಬಿಪಿಎಲ್ ಕಾರ್ಡ್ ಬಹಳ ಪ್ರಮುಖವಾದಂತ ರೀಸನ್ ಆಗತ್ತೆ. ಈ ಕಾರಣಕ್ಕಾಗಿ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಕೋಟಾ ಏನಿದೆ, ನಿಮಗೆ ಆಹಾರ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತ ಕೋಟಾ ಏನಿದೆ ಈಗಾಗಲೇ ಸಂಪೂರ್ಣವಾಗಿ ಮುಗಿದಿದೆ. ಅಂದ್ರೆ 1,28,00,000 ಬಿಪಿಎಲ್ ಕಾರ್ಡ್ ದಾರರಿದ್ದಾರೆ, ಕಾರ್ಡ್ ನ ಸಂಖ್ಯೆ ಇರೋದು. ಆದ್ರೆ ಇದರಲ್ಲಿ 4,40,00,000 ಪೂರ್ತಿ ಇರೋದು. ಸೊ ಕಳೆದ 2 ವರ್ಷದ ಹಿಂದೆ ಹೇಗೆ ಡಿಲೀಟ್ ಮಾಡಿದ್ರು 4 ಲಕ್ಷದಷ್ಟು ಕಾರ್ಡ್ ಗಳನ್ನ, ಈಗ ಮತ್ತೊಮ್ಮೆ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದಾರೆ. ಇದಕ್ಕೆ ಬಹಳ ಪ್ರಮುಖವಾಗಿ ಕನ್ಸಿಡರ್ ಮಾಡೋದು ಸರ್ಕಾರಿ ಸಿಬ್ಬಂದಿ ಆಗಿರಬಾರ್ದು, ಸರ್ಕಾರಿ ಉದ್ಯೋಗಿ ಆಗಿರಬಾರ್ದು. ಸೊ HRMS ಸಾಫ್ಟ್ವೇರ್ ಮೂಲಕನು ಕೂಡ ಪರಿಶೀಲನೆ ಮಾಡ್ತಾರೆ. ಯಾರಾದ್ರೂ ಬಿಪಿಎಲ್ ಕಾರ್ಡ್ ಏನಾದ್ರೂ ಪಡೆದಿದ್ರೆ ಕ್ರಾಸ್ ಚೆಕ್ ಮಾಡ್ತಾರೆ 2 ಕಡೆಗೂ ಕೂಡ. ಆವಾಗ ಅವುಗಳನ್ನ ಪರಿಶೀಲನೆ ಮಾಡಿ ಯಾವ್ಯಾವ ಸರ್ಕಾರಿ ಸಿಬ್ಬಂದಿಗಳಿದ್ದಾರೆ, ಉದ್ಯೋಗಿಗಳಿದ್ದಾರೆ, ಆ ಕಾರ್ಡ್ದಾರರು ಏನಾದ್ರೂ ಬಿಪಿಎಲ್ ಕಾರ್ಡ್ ಅಲ್ಲೂ ಕೂಡ ಹೊಂದಿದ್ರೆ ಅದನ್ನ ಡಿಲೀಟ್ ಮಾಡುವಂತ ಕೆಲಸವನ್ನು ಕೂಡ ಆಹಾರ ಇಲಾಖೆ ಮಾಡುತ್ತೆ. ಇದೇ ರೀತಿಯಾಗಿ ಬೇರೆ ಬೇರೆ ವಿಧಾನಗಳ ಮೂಲಕ IT ಫೈಲ್ ಏನಾದ್ರು ಮಾಡಿದ್ರೆ, ಬಹಳಷ್ಟು ಜನರಿಗೆ ತಪ್ಪು ಕಲ್ಪನೆ ಇರೋದು ನಾನು IT ಫೈಲ್ ಮಾಡ್ತಾ ಇದ್ದೀನಿ ಆದ್ರೆ ಹೆಚ್ಚುವರಿ ಆಗಿ ನಾನು ಶುಲ್ಕವೇನ್ ಕಟ್ತಾ ಇಲ್ಲ. ಯಾಕಂದ್ರೆ 5 ಲಕ್ಷಕ್ಕಿಂತ ಹೆಚ್ಚಿದ್ರೆ, ಯಾಕಂದ್ರೆ ನಿಯಮ ಇರೋದು 1 ಲಕ್ಷಕ್ಕಿಂತ ಹೆಚ್ಚಿದ್ರೆ ಅವ್ರು ಕೂಡ ಬಿಪಿಎಲ್ ಕಾರ್ಡ್ ಫಲಾನುಭವಿ ಆಗೋದಿಲ್ಲ, ಕಾರ್ಡ್ ಪಡಿಲಿಕ್ಕೆ ಆಗೋದಿಲ್ಲ. ಆದ್ರೆ IT ಫೈಲ್ ಮಾಡದಂತವ್ರು ಯಾರ್ಯಾರಿದ್ದಾರೆ ಅವರು ಕೂಡ ಏನಾದ್ರು ಸುಳ್ಳು ಮಾಹಿತಿಯನ್ನ ನೀಡಿ ನಾನು IT ಫೈಲೇ ಮಾಡ್ತಾ ಇಲ್ಲ ಅಂತ ಹೇಳಿ ಬಿಪಿಎಲ್ ಕಾರ್ಡ್ ಏನಾದ್ರು ಪಡೆದಿದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡ್ಲಿಕ್ಕೆ ಆಹಾರ ಇಲಾಖೆ ಮತ್ತೊಮ್ಮೆ ಮುಂದಾಗ್ತಾ ಇದೆ. ಇನ್ನು ನಿಯಮ ಮೀರಿ ಅಂದ್ರೆ ಅತಿ ಹೆಚ್ಚಿನ ಜಮೀನ್ ಏನಾದ್ರು ಇದ್ರೆ ಅಥವಾ ನಗರ ವ್ಯಾಪ್ತಿಯಲ್ಲಿ 1000 ಸ್ಕ್ವೇರ್ ಫೀಟರ್ಗಿಂತಲೂ ಹೆಚ್ಚು ಏನಾದ್ರು ಜಾಗವನ್ನ ಹೊಂದಿದ್ರೆ, ಅದು ಅವರ ಹೆಸರಲ್ಲಿ ಏನಾದ್ರು ಇದ್ರೆ ಸೊ ಅವರು ಕೂಡ್ಲೇನೆ ಆ ಕಾರ್ಡ್ ಅನ್ನ ಡಿಲೀಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಸದ್ಯಕ್ಕೆ ಆಹಾರ ಇಲಾಖೆಯ ಮಾಹಿತಿ ಪ್ರಕಾರ 1 ಲಕ್ಷದಷ್ಟು ಈ ರೀತಿ ಕಾರ್ಡ್ದಾರಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಎಲ್ಲ ಕಾರ್ಡ್ದಾರರ ಪರಿಶೀಲನೆ ಮಾಡ್ಲಿಕ್ಕೆ ಆಹಾರ ಇಲಾಖೆ ಮುಂದಾಗ್ತಾ ಇದೆ. ಕನ್ಫರ್ಮ್ ಆದ್ಕೊಳ್ಳೇನೆ ಇನ್ನೊಂದು ತಿಂಗಳಲ್ಲಿ ಈ ಪ್ರೋಸೆಸ್ ಎಲ್ಲಾನು ಕೂಡ ಕಂಟಿನ್ಯೂ ಆಗುತ್ತೆ. ಇದೇ ರೀತಿಯಾಗಿ ಮೃತರಾದವ್ರು ಯಾರ್ಯಾರಿದ್ದಾರೆ ಆ ಮೃತರಾದವರ ಕಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಈಗಾಗಲೇ 4,60,000 ಜನ ಏನಿದ್ದಾರೆ ಅವರ ಕಾರ್ಡ್ ಅನ್ನು ಕೂಡ ಡಿಲೀಟ್ ಮಾಡ್ಲಿಕ್ಕೆ, ಅದರಲ್ಲಿ ಮೃತರಾದವರ ಸಂಖ್ಯೆ ಮೃತರಾದವರು ಏನಿದ್ದಾರೆ ಆ ಹೆಸರನ್ನ ಮಾತ್ರ ಡಿಲೀಟ್ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾ ಇದೆ ಆಹಾರ ಇಲಾಖೆ. ಪೃಥ್ವಿ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನೆಕ್ಸ್ಟ್ 10 ಗಂಟೆ ಸ್ಪೆಷಲ್ ಡಿಸ್ಕಷನ್ ಇದೆ. ಅದು ಚಂದ್ರಯಾನ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ವಿಜ್ಞಾನಿಗಳಿರ್ತಾರೆ, ತಜ್ಞರು ಕೂಡ ಇರ್ತಾರೆ. ಚಂದ್ರಯಾನ 3ನ ಉದ್ದೇಶ ಏನು, ಯಾವ ಕಾರಣಕ್ಕೋಸ್ಕರ ಈ ಒಂದು ಚಂದ್ರಯಾನ 3ಯನ್ನ ಕೈಗೊಳ್ಳಲಾಗಿರುವಂಥದ್ದು, ಮತ್ತೆ ಯಾವ ರೀತಿಯಾಗಿ ಲಾಭ ಚಂದ್ರಯಾನ 3ಯಿಂದಾಗಿ, ಮತ್ತೆ ಭಾರತ ಯಾವ ರೀತಿಯಾಗಿ ಈ ಮುಖಾಂತರ ಒಂದು ದೊಡ್ಡ ಮೈಲಿಗಲ್ಲನ್ನ ಸಾಧಿಸಿದಂತಾಗುತ್ತೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾನು ಕೂಡ 10 ಗಂಟೆಗೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ, ತಪ್ಪದೆ ನೋಡಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.